ಹಾಯ್ ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ಮನೆ ಹೇಗಿದೆ ಅಂತ ನೋಡಿ. ಇದು ಬಾಗಿಲು ನಮ್ಮದು ನೋಡಿ. ಹೀಗೆ ಒಳಗಡೆ ಹೋದರೆ ಫಸ್ಟ್ ಸಿಗೋದೆ ನಮ್ಮ ಮನೇಲಿ ಫಿಶ್ ಟ್ಯಾಂಕು ನೋಡಿ. ನೋಡ್ತಾ ಇದ್ರಲ್ಲ, ಮೊದಲು ಸಿಗೋದೆ ಫಿಶ್ ಟ್ಯಾಂಕು. ಟೇಬಲ್ ಬಂದು ಫಿಶ್ ಟ್ಯಾಂಕ್ ಮಡಗಿದ್ದೀವಿ. ಅದ್ರ ಮೇಲ್ಗಡೆ ಒಂದು ಗಿಡ ಇದೆ, ಅಲ್ಲೊಂದು ಗೊಂಬೆ ಮಡಗಿದ್ದೀನಿ. ಅದು ಗಿಡಕ್ಕೆಲ್ಲ ಜಾಗ ಇಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಗೊಂಬೆ ಮಡಗಿದ್ದೀನಿ. ಮತ್ತು ಕಿಟಕಿ ಮತ್ತು ಅಲ್ಲಿ ಗಡಿಯಾರ. ಇಲ್ಲಿ ನಾನು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿ ಬುದ್ಧನ ತರಿಸಿದ್ದೆ. ಇದು ನೋಡಿ ಚೆನ್ನಾಗಿದೆ ಒಂಥರ. ಇಲ್ಲಿ ಬಂದರೆ ಒಂದು ದಿವಾನ್ ಕಟ್ ಹಾಕಿದ್ದೀವಿ. ಹಾಲು ಇದು ಮೊದಲು ಎಂಟ್ರಿ ಆದಾಗಲೇ ಹಾಲಲ್ಲೇ ನಾನು ಫಿಶ್ ಟ್ಯಾಂಕು ಮತ್ತು ದಿವಾನ ಕಟ್ ಮಾಡಿದ್ದೀನಿ. ದಿವಾನ್ ಕಟ್ಟು ಇದಾದಮೇಲೆ ಇಲ್ಲೇ ಪಕ್ಕದಲ್ಲೇ ವಾಷಿಂಗ್ ಮಿಷಿನ್ ಇದೆ. ವಾಷಿಂಗ್ ಮಿಷಿನು ಇಲ್ಲಿ ಇದಿದೆ ವಾಷ್ ಮಿಷನು. ಏಕೆಂದರೆ ವಾಷ್ ಮಿಷಿನ್ ವರ್ಕ್ ಆಗಲ್ಲ ಅದಕ್ಕೋಸ್ಕರ ಅದನ್ನು ಕಿತ್ಬಿಟ್ಟು ನಾವು ವಾಷಿಂಗ್ ಮಿಷಿನ್ಗೆ ಕಲೆಕ್ಷನ್ ಕೊಟ್ಟಿದ್ದೀವಿ. ಇದೇ ವಾಶ್ರೂಮು ನೋಡಿ. ಅದನ್ನು ವಾಶ್ರೂಮಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ನಾನು ಎಲ್ಲ ಇಲ್ಲಿ ಮಾಡಿಕೊಂಡಿದ್ದೀನಿ ನೋಡಿ. ನೋಡಿ ಇಲ್ಲಿ ಒಂದು ಬೀನ್ ಬ್ಯಾಗ್ ಇದೆ, ಯಾಕೆಂದರೆ ಕುತ್ಕೊಂಡು ಚಿಕ್ಕವಳಿದ್ದಾಳಲ್ಲ ನೋಡಿ, ಅವಳಿಗೆ ಮನಗಿದ್ದಾಳೆ. ಈಗ ಅವಳು ಕುತ್ಕೊಂಡು ಟಿ ವಿ ನೋಡೋಕ್ಕೆ ಸರಿಯಾಗಿದೆ ಅಂದ್ಬಿಟ್ಟು ನಾವು ತೊಗೊಂಬಂದಿದ್ದೀವಿ. ಇದು ರೈಟ್ ಸೈಡ್ಗೆ ಫ್ರಿಜ್ ಮೇಲ್ಗಡೆ ಇದೆಲ್ಲ ಮಡಗಿದ್ದೀನಿ ನೋಡಿ. ನಮ್ಮ ಮನೆಯವ್ರಿಗೆ ಅವಾರ್ಡ್ ಬಂದಿತ್ತು, ಅದನ್ನು ಅವ್ರ ಮೇಲ್ಗಡೆ ಮಡಗಿದ್ದೀನಿ. ಮತ್ತು ಇದು ಬಂದರೆ ದೇವ್ರ ಮನೆ. ಹಾಲಲ್ಲೇ ನಾವು ಇಷ್ಟು ಮಡಗಿದ್ದೀವಿ. ಇದು ದೇವ್ರ ಮನೆ ಚಿಕ್ಕದು. ಮತ್ತು ಅದ್ರ ಮೇಲ್ಗಡೆ ನಮ್ಮದು ಆ್ಯನಿವರ್ಸಿಗೆ ನಮ್ಮ ಮನೆಯವರಿಗೆ ನಾನು ಇದು ಮೀಶೋದಲ್ಲಿ ಬುಕ್ ಮಾಡಿ ನಾನು ತರಿಸಿದ್ದು, ಹ್ಯಾಪಿ ಆ್ಯನಿವರ್ಸರಿ ಅಂತ. ಇದು ನಾವು ಮದುವೆಗಿಂತ ಮುಂಚೆ ನಾವು ಫೋಟೋ ತಗೊಂಡಿದ್ದು ಅದು. ಮತ್ತು ಇದು ನಮ್ಮ ಫ್ಯಾಮಿಲಿ, ನಮ್ಮದು ಪುಟ್ಟ ಫ್ಯಾಮಿಲಿ. ಇದು ಇಷ್ಟು ನೋಡಿ. ದೇವ್ರ ಮನೆ ಮೇಲೆ ಮಡಗಿದ್ದೀನಿ, ಜಾಗ ಎಲ್ಲೂ ಇಲ್ಲ ಅಂದ್ಬಿಟ್ಟು ನಾನು ದೇವ್ರ ಮನೆ ಮೇಲೆ ಮಡಗಿದ್ದೀನಿ. ಇಲ್ಲಿ ಬಂದರೆ ಒಂದು ಟೇಬಲ್ ಹಾಕಿದ್ದೀನಿ. ಟೇಬಲಲ್ಲಿ ಹಣ್ಣು ಮಾಡಿಕೊಳ್ಳೋಕ್ಕೆ ನಾನು ಮಡಗಿದ್ದೀನಿ. ಈ ಥರ ಇದು ನೊಣ ಏನು ಬರಬಾರ್ದು ಅಂದ್ಬಿಟ್ಟು ಈ ಥರ ಒಂದು ತೊಗೊಂಡು ಬಂದಿದ್ದೀನಿ. ಅದು ಕೀನ್ಯ ತಗೋದಿತ್ತು, ಅಲ್ಲಿ ಎಲ್ಲೂ ಜಾಗನೇ ಇಲ್ಲ, ಮಳೆ ಹೊಡೆಯೋಕ್ಕೂ ಸುದ ಎಲ್ಲ ತನೂ ಮಳೆ ಹೊಡೆದ್ರೆ ಬೈತಾರೆ ಅಂದ್ಬಿಟ್ಟು ಇಲ್ಲಿ ತೊಗೊಬಂದು ನೇತಾಕಿದ್ನಿ. ಅಲ್ಲೊಂದು ಇಲ್ಲ, ನಾನು ಅಲ್ಲಿ ನೇತಾಕಿದ್ದೆ, ಅಲ್ಲಿ ಹಂಚವಾಗಿರತ್ತ ನೇತಾಕಿದ್ದೆ. ಅಲ್ಲಿ ಕಿತ್ತೋಯ್ತು ಅಂದ್ಬಿಟ್ಟು ತೊಗೊಂಬಂದು ಇಲ್ಲಿ ನೇತಾಕಿದ್ದೀನಿ. ಇದು ಟಿ ವಿ ಸ್ವಿಚ್ ಹಾಕಿರೋದು ಇಲ್ಲಿಂದ ಹೋಗಿದೆ. ಮಿಕ್ಕಿತ ಎಲ್ಲೋರು ಸ್ವಿಚ್ ಬೋರ್ಡೇ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ಅಲ್ಲಿಂದ ತೊಗೊಬಂದು ಇಲ್ಲಿ ಹಾಕಿದ್ವಿ. ಅದು ರಾಧಾಕೃಷ್ಣ ಫೋಟೋ ನಮ್ಮ ಮದುವೆಯಲ್ಲಿ ಕೊಟ್ಟಿದ್ದವರು, ಫ್ರೆಂಡ್ಸ್ ಯಾರೋ ಕೊಟ್ಟಿದ್ದರು ರಾಧಾಕೃಷ್ಣ ಫೋಟೋ. ಆಮೇಲೆ ಇದು ಮೇಲ್ಗಡೆ ನಮ್ಮದು ಪಾಪು ಫೋಟೋ, ದೊಡ್ಡ ಮಗಂದು ಅದು ಫೋಟೋಗಳೆಲ್ಲ. ಈಗ ಫೋಟೋಗಳು ಹುಡ್ಕಿದ್ರೂ ನಮ್ಮ ಫೋನಲ್ಲಿ ಸಿಗೋಲ್ಲ, ಯಾಕೆ ಅಂತಂದರೆ ಆ ಫೋಟೋ ಎಲ್ಲ ಹೊಂಟೋಗ್ಬಿಟ್ಟಿದೆ. ಅದಕ್ಕೆ ಮುಂಚೆನೇ ನಾವು ಈ ಥರ ಫೋಟೋ ತೆಗೆಸ್ಕೊಂಡು ಮಡಿಕೊಂಡಿದ್ದು. ನಮ್ಮ ಪಾಪದು ಎಲ್ಲ ದೇವಸ್ಥಾನಕ್ಕೆ ಹೋಗಿರೋದು, ಮತ್ತು ಹುಟ್ದಾಗೆಲ್ಲ ಆಟ ಆಡ್ತಿದ್ದಿದ್ದು, ಅವ್ರ ಬರ್ತಡೇದು ಎಲ್ಲನೂ ಫೋಟೋ ತೆಗ್ದು ಮಡಿಕೊಂಡಿದ್ದು. ಇದು ಮತ್ತು ನಮ್ಮ ಮದುವೆ ಫೋಟೋ. ಇದು ನಮ್ಮದು ಪಾಪು ಚಿಕ್ಕವಳು ಪ್ರೆಗ್ನೆಂಟಲ್ಲಿ ತೊಗೊಂಡಿದ್ದ ಫೋಟೋ. ಇದು ನಾವು ಸರಿಯಾಗಿ ಕಾಣಿಸಲ್ಲ, ಈ ಥರ ಇಷ್ಟು ಹಾಕಿದ್ದೀವಿ. ಒಳಗೆ ಹಾಕೋಣ ಅಂದ್ರೂ ಎಲ್ಲೂ ಜಾಗ ಇಲ್ಲ ಇನ್ನೋಸ್ಕರ. ಇದು ಬಂದರೆ ನಮ್ಮ ಕಿಚನು ನೋಡಿ. ಇಲ್ಲಿ ಪಾತ್ರೆ ಜೋಡಿಸ್ಕೊಂಡಿದ್ದೀನಿ ಸರಿ, ಚಿಕ್ಕದು ಅದು ಪಾತ್ರೆ ಸ್ಟ್ಯಾಂಡು. ಇಲ್ಲಿ ಬಂದರೆ ವಾಟ್ರ್ ಬಾಟ್ಲು ಮತ್ತು ಇದು ಪಾತ್ರೆ ತೊಳೆದು ಮಡಿಕೊಂಡಿದ್ದೀನಿ ಮಡಿಕೊಳ್ಳೋಕ್ಕೆ. ಮತ್ತಿದು ನಮ್ಮದು ಇದು ಗೊತ್ತೇ ಇರುತ್ತೆ ಎಲ್ಲರಿಗೂ, ನಾನು ಇಲ್ಲಿ ಉಪ್ಪು ಮತ್ತು ಇದು ಹುಣ್ಸೆಹಣ್ಣು ಮಡಿಕೊಂಡಿದ್ದೀನಿ. ಮಿಕ್ಕಿದಲ್ಲಿ ಎಣ್ಣೆ, ಕಾಫಿ ಪುಡಿ ಮತ್ತು ತುಪ್ಪ, ಮೆಣಸಿನ್ಕಾಯಿ, ಅಲ್ಲೊಂದು ಗಿಡ ಮತ್ತು ಮಡಗಿದ್ದೀನಿ. ಇಲ್ಲಿ ಎಲ್ಲನೂ ಇಕ್ಳ ಚಾಕು ಮತ್ತು ಮಡಿಕೊಳ್ಳೋಕ್ಕೆ ಆ ಥರ ಮಡಿಕೊಂಡಿದ್ದೀನಿ ಅದನ್ನು. ಇಲ್ಲಿ ಬಂದರೆ ಸ್ಟವ್ವು,
ಇಲ್ಲಿ ಮೇಲ್ಗಡೆ ಈ ಥರ ಕಾಳು, ಗರಂ ಮಸಾಲ ಪೌಡ್ರು ಅವು ಇವು ಎಲ್ಲನೂ ನಾನು ಈಗ ಮಾಡಿಕೊಂಡಿದ್ದೀನಿ. ಮೇಲ್ಗಡೆ ಪಾತ್ರೆಗಳಿದ್ದಾವೆ, ಜಾಗ ಇಲ್ಲ ಅಂದ್ಬಿಟ್ಟು ಎಲ್ಲನೂ ಮೇಲ್ಗಡೆಗೆ ಹಾಕ್ಬಿಟ್ಟಿದ್ದೀವಿ. ಸ್ವಲ್ಪ ಮೇಲ್ಗಡೆ ಹಾಕ್ಬಿಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ಏನು ಮಡಿಕೊಳ್ಳೋಕೆ ಜಾಗನೇ ಇಲ್ಲ, ಅದಕ್ಕೋಸ್ಕರ ಎಲ್ಲ ಮೇಲ್ಗಡೆ ಹಾಕ್ಬಿಟ್ಟಿದ್ದೀವಿ. ಇಲ್ಲಿ ಬಂದರೆ ಅಕ್ಕಿ, ಎಣ್ಣೆ ಮತ್ತು ಗೋಧಿ ಹಸಿಟ್ಟು, ಅಕ್ಕಿ ಹಸಿಟ್ಟು, ರಾಗಿ ಹಸಿಟ್ಟು ಎಲ್ಲ ಮಡಿಕೊಂಡಿದ್ದೀವಿ. ಆ ಸಿಲಿಂಡ್ರು ಅಲ್ಲೊಂದು ಸಿಲಿಂಡ್ರ್ ಇದೆ, ಅದು ಕಾಣಿಸ್ತಾ ಇಲ್ಲ ಏಕೆಂದರೆ ಮರ ಎಲ್ಲನೂ. ಕುಕ್ಕರ್ ಪಾತ್ರೆ ಎಲ್ಲ ಇಲ್ಲೇ ಮಡಿಕೊಂಡಿದ್ದೀನಿ. ದೊಡ್ಡ ದೊಡ್ಡ ಕುಕ್ಕರೆಲ್ಲ ಪಾತ್ರೆ ಸ್ಟ್ಯಾಂಡರ್ಡ್ ಇಡಿಸಲ್ಲ ಅಂದ್ಬಿಟ್ಟು ಇಲ್ಲಿ ಈರುಳ್ಳಿ ಪುಟ್ಟಿ ಮಡಿಕೊಂಡಿದ್ದೀನಿ. ಇದು ಫುಲ್ಲು ಅಡುಗೆ ಮನೆ ಕಿಚನ್ ಮತ್ತು ಹಾಲಿಂದು ನೋಡಿ. ಇಲ್ಲಿಂದ ಬಂದರೆ ಹಾಲು ಮತ್ತು ಫುಲ್ ಕಿಚನ್ದು ನೋಡಿ, ಫುಲ್ಲು ಈ ಥರ ಇದೆ. ಇವಾಗ ರೂಮ್ ಒಳಗೆ ಹೋಗೋಣ. ಇದು ರೂಮಲ್ಲಿ ಏನೂ ಹಾಕಿಲ್ಲ ನಾವು. ಅಲ್ಲಿ ಫ್ಯಾನ್ ಇತ್ತು, ಫ್ಯಾನ್ನ ಬಿಚ್ಚಾಕ್ಬಿಟ್ಟು ನಾವು ಜೋಳಿಗೆ ಹಾಕಿದ್ದು ಪಾಪುಗೆ ಅಂದ್ಬಿಟ್ಟು ಆ ಸೀರೆ ಹಿಡ್ದೋಯ್ತು ಅಂದ್ಬಿಟ್ಟು ಬಿಚ್ಚಾಕಿದ್ದೀನಿ. ಇದು ಕಿಟಕಿ, ಒಂದು ಕರ್ಟನ್ ಹಾಕಿದ್ದೀವಿ. ಇಲ್ಲಿ ನೋಡಿ ಮೇಲ್ಗಡೆ ಒಂದು ಟೇಬಲ್ ತಂದು ಚೇರ್ ಇಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಮೇಲ್ಗೆ ಹಾಕ್ಬಿಟ್ಟಿದ್ದೀವಿ. ಹಾಗೆ ಟಿ ವಿ ಬಾಕ್ಸು, ಫ್ರಿಜ್ಜಿಂದು, ವಾಷಿಂಗ್ ಮಿಷಿನ್ದು ಎಲ್ಲ ಬೇರೆ ಕಡೆ ಏನಾರು ಶಿಫ್ಟ್ ಮಾಡಬೇಕು ಅಂದರೆ ಬೇಕಾಗುತ್ತಲ್ಲ ಅಂದ್ಬಿಟ್ಟು ನಾವೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಇದು ಒಂದು ಕಬೋರ್ಡು. ನಮ್ಮ ಮನೆ ಬೀರು ಏನು ತೊಗೊಂಡಿಲ್ಲ, ಒಂದೇ ಕಬೋರ್ಡ್ ಇರೋದು. ಇದೊಂದು ಕಬೋರ್ಡು ಮತ್ತು ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿಕೊಂಡಿದ್ದೆ. ಡ್ರೆಸ್ಸಿಂಗ್ ಟೇಬಲು ಮೇಲ್ಗಡೆ ಗೊಂಬೆಗಳು ಮಡಗಿದ್ದೀವಿ. ಇನ್ನೆಲ್ಲೂ ಜಾಗನೇ ಇಲ್ಲ, ಅದಕ್ಕೋಸ್ಕರ ನಾನು ಅದ್ರ ಮೇಲ್ಗಡೆ ಮಡಗಿದ್ದೀನಿ. ಇಲ್ಲಿ ಬಂದರೆ ಬಟ್ಟೆ, ಡೈಲಿ ಯೂಸ್ ಮಾಡೋವು ಬಟ್ಟೆ, ಮತ್ತು ಇದು ನನ್ನ ಮಗನ ಡೈಲಿ ಯೂಸ್ಗೆ, ಮತ್ತು ಅದು ನಮಗೆ ಡೈಲಿ ಯೂಸ್ಗೆ. ಇದು ಬಂದರೆ ಬಟ್ಟೆ ಹೊಲಿಯೋ ಮಿಷಿನು ರೂಮಲ್ಲೇ ಮಡಗಿದ್ದೀನಿ. ಏಕೆಂದರೆ ಹಾಲಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ಮಡಗಿದ್ದೀನಿ. ಇಲ್ಲಿ ನಾನು ರಾಧಾಕೃಷ್ಣ ಫೋಟೋ ಮಡಗಿದ್ದೀನಿ. ಯಾಕೆ ಬೆಡ್ರೂಮಲ್ಲಿ ರಾಧಾಕೃಷ್ಣ ಫೋಟೋ ಮಡಗಿದ್ರೆ ಒಳ್ಳೇದಂತೆ, ಅದಕ್ಕೋಸ್ಕರ ನಾನು ಇಲ್ಲಿ ರಾಧಾಕೃಷ್ಣ ಫೋಟೋ ಮಡಗಿರೋ ಒಂದು ಬಟ್ಟೆ ಹೊಲಿಯಲ್ಲ, ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಮಡಗಿದ್ದೀನಿ ಮಿಷನ್ನು. ಏಕೆಂದರೆ ಅದು ಈ ಸೈಡ್ ಇತ್ತು ವಾಷಿಂಗ್ ಮಿಷಿನ್ನು. ಇದು ಡ್ರೆಸ್ಸಿಂಗ್ ಟೇಬಲು ಇಲ್ಲಿ ಮಿಷಿನ್ ಹತ್ರ, ಬಟ್ಟೆ ಹೊಲಿಯೋ ಮಿಷಿನ್ ಹತ್ರ ಇತ್ತು, ಇದು ಅಲ್ಲಿತ್ತು. ಇದನ್ನು ಎಕ್ಸ್ಚೇಂಜ್ ಮಾಡಿದ್ದೀನಿ. ಏಕೆಂದರೆ ಅಲ್ಲಿ ಪಾಪು ಬಟ್ಟೆಯನ್ನು ನಮ್ಮವೇನಾರು ಹೊಲ್ಕೊಬೇಕು ಅಂತ ಈ ಸೈಡಲ್ಲಿ ಇದ್ದಾಗ ಬಂದು ಚಕ್ರ ಕೈಯೆಲ್ಲ ಕೊಟ್ಬಿಡ್ತಿದ್ಲು, ಅದಕ್ಕೋಸ್ಕರ. ಇವಾಗ ಇಲ್ಲಿರೋದ್ರಿಂದ ಅದು ಇಲ್ಲಿ ಸ್ವಲ್ಪ ಜಾಗ ಇದೆ, ಅದಕ್ಕೋಸ್ಕರ ಹಿಂಗಂದ್ರೂ ಅವಳು ಬಂದು ಅಲ್ಲಿ ಕೈ ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ. ಮಾತ್ರಲ್ಲ ಹೀಗಿದೆ. ಇದು ನಮ್ಮ ರೂಮು ನೋಡಿ. ಇಲ್ಲಿ ಫ್ಯಾನ್ ಇದೆ ನೋಡಿ, ಬುದ್ಧ ಮಿಷನು. ಇದು ಫ್ರಿಜ್ಜು ನೋಡಿ, ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ, ನೀಟಾಗಿ ನೋಡ್ತೀನಿ. ಇಷ್ಟು ನಮ್ಮ ಮನೆಯ ವಿಡಿಯೋ. ನೋಡಿ, ಅವಾಗ ಕಂಡಿಲ್ಲ ಅನಿಸುತ್ತೆ, ಇವಾಗ ನೋಡಿ ಎಷ್ಟು ಫಿಶ್ ಇದೆ. ಇದು ಫಿಶ್ ಟ್ಯಾಂಕು. ನಮ್ಮ ಮನೆಯವ್ರಿಗೆ ಅದೇನು ಗೊತ್ತಿಲ್ಲ, ಅದು ಫಿಶ್ ಟ್ಯಾಂಕ್ ಅಂದರೆ ಫಿಶ್ಗಳಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಫಿಶ್ ಟ್ಯಾಂಕ್ ನಾನು ಎಷ್ಟು ಬೇಡ ಅಂತ ಅಂದರೂ, ಜಾಗ ಇಲ್ಲ ಅಂತ ಅಂದ್ರೂ ಫಿಶ್ ತಂದು ಮಡಿಕೊಂಡಿದ್ದಾರೆ ಮನೇಲಿ. ಇನ್ನೂ ಎಷ್ಟೊಂದು ಇತ್ತು, ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ಅದು ದೃಷ್ಟಿ ಆದರೆ ಮನೆಗೆ ಸ್ವಲ್ಪ ಸತ್ತೋಗ್ಬಿಡುತ್ತಂತೆ, ಅದಕ್ಕೋಸ್ಕರ ಎಷ್ಟೊಂದು ಮೀನುಗಳು ಸತ್ತೋಗ್ಬಿಟ್ಟು, ಕಲರ್ಸ್ ಮೀನೆಲ್ಲ ತೊಗೊಬಂದು ಬಿಡ್ತಾಯಿದ್ರು, ಅವೆಲ್ಲ ಸತ್ತೋಗ್ಬಿಟ್ಟು ಪಾಪ. ಒಂದು ಪಾಚಿ ಮೀನಿತ್ತು, ಅದೆಲ್ಲ ಕಡಿದು ಸಾಯಿಸಿಬಿಡ್ತೆ ಅಂದ್ಬಿಟ್ಟು ಅದನ್ನು ಎತ್ತಾಯಿಸ್ಬಿಟ್ರತೆಗೆ. ನೋಡಿ ಈ ಥರ ಇದೆ ಟ್ಯಾಂಕು. ಅದರ ಮೇಲ್ಗಡೆ ಒಂದು ಗಿಡ ಆಗಿದೆ. ನಮ್ಮ ಮನೆಯ ಈಚೆ ಇದೆ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹೋಮ್ ಟೂರ್ ಮಾಡಬೇಕಂತ, ಮಾಡೋಕ್ಕಾಗಿರಲಿಲ್ಲ. ಏಕೆ ಅಂತ ಅಂದರೆ ಇವ್ರು ತುಂಬ ಚಿಕ್ಕವರಲ್ಲ, ಹಾಗಾಗಿ ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಇವತ್ತು ಫೈನಲಾಗಿ ಮಾಡಿಬಿಟ್ಟೆ.
ನೋಡಿ ಇವತ್ತು ನಾವು ವಿಡಿಯೋ ಹೋಮ್ ಟೂರ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮನೆ ಇನ್ನೂ ಹೇಗಾದರೂ ಇಟ್ಕೊಬೋದು, ಇನ್ನೂ ಹೇಗೇನಾದರೂ ಇಟ್ಕೊಬೋದಾಗಿತ್ತು ಅನ್ನೋದಿದೆ, ಹಾಗೆ ಕಮೆಂಟ್ ಮಾಡಿ. ಈಗ ಇಟ್ಕೊಬೋದಾಗಿತ್ತು ಅಂತ ಇಷ್ಟು ಜಾಗದಲ್ಲಿ ನಾನು ಇಷ್ಟು ಇಟ್ಕೊಂಡಿದ್ದೀನಿ, ಹೀಗೆ ಇಷ್ಟು ನೀಟಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.